ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಈಶಾನ್ ಪದವೀಧರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ಗೆ ಚುನಾವಣೆ 3ನೇ ಜೂನ್ ತಾರೀಕಿಗೆ ನಿಗದಿಸಲಾಗಿದೆ. ಈ ಚುನಾವಣೆಗೆ ಅರೌಂಡ್ 1.5 ಲಕ್ಷ ವೋಟರ್ಸ್ ಇದ್ದಾರೆ ಮತ್ತು ಈ ಚುನಾವಣೆ ಟೋಟಲ್ 195 ಪೋಲಿಂಗ್ ಬೂತ್ಸಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಚುನಾವಣೆಗೆ ನಮ್ಮ ಅಂತಿಮ ಮತದಾರ ಪಟ್ಟಿ ನಮ್ಮ ವೆಬ್ಸೈಟ್ rcgulbarga.in ನಲ್ಲಿ ಪ್ರಚುರಪಡಿಸಲಾಗಿದೆ. ಎಲ್ಲ ಮತದಾರಗಳು ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಪಾರ್ಟ್ ವೈಸ್ ನಿಮ್ಮ ಹೆಸರು ನೋಡ್ಬೋದು, ಅವಲೋಕಿಸ್ ಮಾಡ್ಬೋದು. ಈ ಮತದಾನದಲ್ಲಿ ಮುಖ್ಯವಾಗಿ ನಮ್ಮ ಜನರಲ್ ಲೋಕಸಭಾ ಅಥವಾ ವಿಧಾನಸಭಾ ಮತದಾನದಲ್ಲಿ ಏನು ಪ್ರಕ್ರಿಯೆ ಇರುತ್ತೆ ಅದಕ್ಕಿಂತ ಈ ಮತದಾನದಲ್ಲಿ ಡಿಫ್ರೆಂಟ್ ಪ್ರೊಸೆಸ್ ಇದೆ. EVM ಅಲ್ಲಿ ನಾವು EVM ಯೂಸ್ ಮಾಡ್ತಾ ಇದ್ದೀವಿ. ಈ ಪೋಲಿಂಗ್ ಪ್ರೊಸೆಸ್ಗೆ ನಾವು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತೀವಿ. ಈ ಬ್ಯಾಲೆಟ್ ಪೇಪರಲ್ಲಿ ಹೇಗೆ ಇದು ನೀವು ಯೂಸ್ ಮಾಡಬೇಕು, ಪ್ರಿಫರೆನ್ಸ್ ಹೇಗೆ ಮೆನ್ಷನ್ ಮಾಡಬೇಕು, ಇದರ ಬಗ್ಗೆ ನಮ್ಮ ಜೊತೆ ನಮ್ಮ ಹಿಸ್ಟ್ರಿ ಪ್ರೊಫೆಸರ್ಸ್ ಮತ್ತು ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ ಶ್ರೀ ಶಶಿಶೇಖರ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಅವರು ಸ್ವಲ್ಪ ವಿಸ್ತಾರವಾಗಿ ಈ ಪ್ರಕ್ರಿಯೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ಲೀಸ್. ಧನ್ಯವಾದಗಳು ಸರ್. ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಪ್ರಿಫರೆನ್ಷಿಯಲ್ ವೋಟ್ ಅಂದರೆ ಆದ್ಯತಾನುಸಾರ ಮತವನ್ನು ಚಲಾಯಿಸಬೇಕಾಗಿರುತ್ತದೆ. ಹೀಗಾಗಿ ಮತದಾರರು ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದಲ್ಲಿ ಫಾರ್ಮ್ ನಂಬರ್ 18 ಸಲ್ಲಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಂತಹ ಪದವೀಧರರು ತಮ್ಮ ಮತವನ್ನು ಚಲಾಯಿಸುವಾಗ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಎಂದರೆ ಈ ಥರ ಇರುವಂತಹ ಬ್ಯಾಲೆಟ್ ಪೇಪರ್ನಲ್ಲಿ ಅವರು ಕನ್ನಡ, ಇಂಗ್ಲೀಷ್ ಅಥವಾ ರೋಮನ್ ಅಂಕಿಗಳಲ್ಲಿ ಮಾತ್ರ ತಮ್ಮ ಆದ್ಯತೆಯ ಮತವನ್ನು ಚಲಾಯಿಸಬೇಕಾಗ್ತದೆ. ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, 1ನೇ ಪ್ರಾಶಸ್ತ್ಯವನ್ನು ಇಲ್ಲಿ, 2ನೇ ಪ್ರಾಶಸ್ತ್ಯ, 3ನೇ ಪ್ರಾಶಸ್ತ್ಯ, ಹೀಗೆ ಸ್ಪರ್ಧೆಯಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಮತ ಚಲಾಯಿಸಬಹುದಾದರೂ ಸಹ ನಿಮ್ಮ ಆಯ್ಕೆಯ ಪ್ರಕಾರ, ಆದ್ಯತೆಯ ಪ್ರಕಾರ ನೀವು ಮತವನ್ನು ಚಲಾಯಿಸಬೇಕಾಗಿರ್ತದೆ. ನೀವು ಅಂಕಿಗಳನ್ನು ಬಿಟ್ಟು ನೀವು ಅಲ್ಲಿ ಅಕ್ಷರಗಳಲ್ಲಿ 1, 2 ಅಂತ ಬರೆಯೋದಾಗಲಿ ಅಥವಾ ಅಭ್ಯರ್ಥಿ ಹೆಸರಿನ ಮುಂದೆ ಟಿಕ್ ಮಾರ್ಕ್ ಅಥವಾ ಕ್ರಾಸ್ ಮಾರ್ಕ್ ಹಾಕುವುದಾಗಲಿ, ಈ ಥರ ಟಿಕ್ ಮಾರ್ಕ್, ಕ್ರಾಸ್ ಮಾರ್ಕ್ ಹಾಕಿದರೂ ಇದು ಇನ್ವ್ಯಾಲಿಡ್ ಆಗುತ್ತದೆ. ನೀವು ಕನ್ನಡದಲ್ಲಿ ಸ್ಪಷ್ಟವಾಗಿ 1, 2, 3 ಈ ಥರನೂ ಬರಿಬೋದು. 1, 2, 3 ಈ ಥರ ಬರಿಬೋದು. ಅಥವಾ ಇಲ್ಲ ರೋಮನ್ನಲ್ಲಿ ಬರಿಬೇಕಾದರೂ ಸಹಿತ ನೀವು ಸ್ಪಷ್ಟವಾಗಿ 1, 2, 3 1, 2, 3 ನೀವು ಈ ಥರ ನೀವು ಅಲ್ಲಿ ನೀವು ಕರೆಕ್ಟಾಗಿ ಸೀಕ್ವೆನ್ಸ್ ಪ್ರಕಾರ ಬರೀಬೇಕಾಗಿರ್ತದೆ. ನೀವು ಒಂದನ್ನು ಬರೀಲೇ ಇಲ್ಲ, ನೇರವಾಗಿ 2 ಬರೆದರೂ ರಿಜೆಕ್ಟ್ ಆಗ್ತದೆ. ಅಥವಾ ನೀವು ಬೇರೆ ಯಾವುದೇ ರೀತಿಯ ಸರಿ, ತಪ್ಪು, ಹೌದು, ಬೇಕು, ಬೇಡ ಈ ರೀತಿಯ ಒಂದು ನೀವು ಅಲ್ಲಿ ಮಾರ್ಕ್ ಮಾಡಿದರೆ ಅದು ಇನ್ವ್ಯಾಲಿಡ್ ಆಗ್ತದೆ. ಮತ್ತು ನಿಮಗೆ 3ನೇ ಅಲ್ಲಿ ಮತಗಟ್ಟೆಯಲ್ಲಿ ನಿಮಗೆ ಯಾರು ಈ ಬ್ಯಾಲೆಟ್ ಪೇಪರನ್ನು ಈ ರೀತಿ ಮಡಚಿ ಕೊಡ್ತಾರೋ ನೀವು ಅದೇ ರೀತಿ ಮಡಚಿ ಅದನ್ನು ಅಲ್ಲೇ ಮತಗಟ್ಟೆಯಲ್ಲಿ ಮಧ್ಯದಲ್ಲಿರುವಂತಹ ಬ್ಯಾಲೆಟ್ ಬಾಕ್ಸ್ನಲ್ಲೇ ಹಾಕಬೇಕು. ನೀವು ಈ ಥರ ಮಡಚಿ ನಿಮಗೆ ಕೊಡ್ತಾರೆ. ಈ ಥರದ್ದು ನೇರಳೆ ಬಣ್ಣದ ಕಲರ್ ಪೆನ್ನನ್ನು, ಸ್ಕೆಚ್ ಪೆನ್ನನ್ನು ಕೊಡ್ತಾರೆ. ಇದೇ ಪೆನ್ನಿನಿಂದ ಈ ಮತಪತ್ರದಲ್ಲಿ ನಿಮ್ಮ ಮತವನ್ನು ದಾಖಲು ಮಾಡಿ ಅದು ತಿರಸ್ಕೃತವಾಗದಂತೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನು ಚಲಾಯಿಸಲಿಕ್ಕೆ ನೀವು ಗಮನವನ್ನು ಕೊಡಬೇಕಾಗ್ತದೆ. ಒಂದು ವೇಳೆ ನೀವು ಈ ಅಂಕಿಗಳನ್ನು ಹೊರತುಪಡಿಸಿ ಅಕ್ಷರಗಳಲ್ಲಿ ಬರೆದರೆ ಅಥವಾ ಯಾವುದಾದರೂ ಚಿಹ್ನೆಯನ್ನು ಮಾಡಿದರೆ ಅಥವಾ ನೀವು ಸಹಿ ಮಾಡಿದರೆ, ನಿಮ್ಮ ಗುರುತನ್ನು ಅಲ್ಲಿ ಕಂಡುಹಿಡಿಯುವ ಹಾಗೆ ಏನಾದರೂ ನಮೂದನ್ನು ಮಾಡಿದರೆ ಅದು ತಿರಸ್ಕೃತವಾಗ್ತದೆ. ದಯವಿಟ್ಟು ನೀವು ನಿಮ್ಮ ಆದ್ಯತೆಯ ಮತವನ್ನು ನೇರಳೆ ಬಣ್ಣದ ಸ್ಕೆಚ್ನಿಂದ ಅಭ್ಯರ್ಥಿ ಹೆಸರಿನ ಮುಂದಿನ ಕಾಲಮ್ನಲ್ಲಿ ಕಡ್ಡಾಯವಾಗಿ ಅಂಕಿಗಳನ್ನು ನಮೂದಿಸುವುದರ ಮೂಲಕವೇ ಕನ್ನಡ, ರೋಮನ್ ಅಥವಾ ಅಂಕಿಗಳಲ್ಲಿ ನೀವು ನಿಮ್ಮ ಮತವನ್ನು ನಮೂದಿಸಿ ಮತ ಚಲಾಯಿಸಬೇಕಾಗಿ ಕೋರುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಶಶಿಶೇಖರ್ ರೆಡ್ಡಿಜಿ. ಅವರು ನೀವು ವಿಸ್ತಾರವಾಗಿ ಈ ಪ್ರೋಸೆಸ್ ಹೇಗೆ ಮತ ಚಲಾಯಿಸಬೇಕು ಅದರ ಪ್ರಕ್ರಿಯೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಮತದಾರರಿಂದ ಅದೇ ನಾನು ಮನವಿ ಮಾಡ್ತೀನಿ, ದಯವಿಟ್ಟು 3ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಅಮೂಲ್ಯವಾದ ಮತಾಧಿಕಾರ ಚಲಾಯಿಸಿ ಇದು ಮತದಾನ ಪ್ರಕ್ರಿಯೆಗೂ ಸಫಲ ಮಾಡಿ. ಧನ್ಯವಾದ.